ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಯಗ್ರೀವ ಪ್ರಸಾದ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ನಮ್ಮ ರಾಯರ ಮಠದಲ್ಲಿ ಇದನ್ನು ಪ್ರಸಾದ ರೂಪದಲ್ಲಿ ಕೊಡುತ್ತಾರೆ. ಹಾಗೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿಯೂ ಸಹ ಇದನ್ನು ಕೊಡುತ್ತಾರೆ. ಇದು ನಮ್ಮ ರಾಯರಿಗೆ ತುಂಬ ಪ್ರಿಯವಾದ ಪ್ರಸಾದ ಎಂದೂ ಹೇಳ್ತಾರೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇಲ್ಲಿಗೆ ನಾನಿಲ್ಲಿ 1 ಕಪ್ ಕಡಲೆಬೇಳೆನ ತೊಗೊಳ್ತಾ ಇದ್ದೇನೆ. ಅದನ್ನು 2-3 ಸಲ ವಾಶ್ ಮಾಡಿ ನೀರು ಚೇಂಜ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 3-4 ವಿಷಲ್ನ ಹೊಡಿಸ್ತಾ ಇದ್ದೇನೆ ಕುಕ್ಕರಲ್ಲಿ. 4 ವಿಷಲ್ ಆಗಿದೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಕೂಲ್ ಆಗೋಕ್ಕೆ ಬಿಡ್ತಾ ಇದ್ದೇನೆ. ಕೂಲ್ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಿದ್ದೇನೆ ನೋಡಿ. ಹಾಗೆ ಇದನ್ನು ಸ್ಟ್ರೈನರಲ್ಲೇ ಹಾಕಿಬಿಟ್ಟು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ತಗೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಗೋಡಂಬಿನ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ನಾನು ಇವಾಗ ಬೇಯಿಸ್ಕೊಂಡಂತಹ ಕಡಲೆಬೇಳೆನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಹಾಗೆ ಇದಕ್ಕೆ ನಾನು 1 ಕಪ್ ಬೆಲ್ಲನ ಹಾಕ್ತಾ ಇದ್ದೇನೆ. ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಶ್ರಣ ತೆಳ್ಳಗಾಗುತ್ತೆ, ಏನೂ ಪರವಾಗಿಲ್ಲ. ಆಮೇಲೆ ಇದಕ್ಕೆ ತೆಂಗಿನ ತುರಿನ ಹಾಕ್ತಾ ಇದ್ದೇನೆ. 1 ಕಪ್ ತೆಂಗಿನ ತುರಿನ ಹಾಕ್ತಾ ಇದ್ದೇನೆ. ಇವಾಗ ಇದು ದಪ್ಪ ಆಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಿ. ನಾನಿಲ್ಲಿ ಒಂದು 15 ನಿಮಿಷನಾದರೂ ಬೇಯಿಸಿದ್ದೇನೆ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ. ತುಂಬ ದಪ್ಪ ಸಹ ಆಗಿದೆ. ಇದು ಹೀಗೆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾಗೆ ಇವಾಗ ಇದಕ್ಕೆ ನಾನು ಹುರ್ಕೊಂಡಂಥ ಗೋಡಂಬಿನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಮತ್ತೊಂದು 2 ನಿಮಿಷ ಬೇಯಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೇನೆ. ಸೊ ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ. ಹಾಗೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಒಂದು ಬಾಳೆ ಎಲೆಗೆ ತುಪ್ಪನ ಸವರ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ನಾವು ರೆಡಿ ಮಾಡ್ಕೊಂಡಂತಹ ಹಯಗ್ರೀವ ಪ್ರಸಾದನ ಹಾಕ್ತಾ ಇದ್ದೇನೆ. ಹಾಗೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ಇವಾಗ ಹಯಗ್ರೀವ ಪ್ರಸಾದ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.